ನಮಸ್ತೆ ರಮ್ಯಾ ಮೇಡಮ್ ಅವರೇ, ನೋಡಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗೆ ಈ ಲೈವ್ನ ಟ್ಯಾಗ್ ಮಾಡಿ ಲೈವ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಸಹ ಚಾಲಕ ಸಂಘಟನೆ ಕಟ್ಕೊಂಡು ಹಲವಾರು ಚಾಲಕರ ವಿಚಾರದಲ್ಲಿ ಅವರ ಸಮಸ್ಯೆಗಳ ವಿಚಾರನ ಆಧರಿಸಿ ಈ ಕೆಟ್ಟ ಸಮಾಜದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವ್ರಿಗೆ ಅನುಕೂಲ ಮಾಡೋ ಅಂಥ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಕೆಲಸ ಕಾರ್ಯದ ಜೊತೆಗೆ. ನೋಡಿ, ನೀವು ಸಹ ನಿಮ್ಮದೇ ಆದ ಒಂದು ಚಲನಚಿತ್ರ ಮಂಡಳಿಯಲ್ಲಿ ನೀವು ಸಹ ಅದರ ಸದಸ್ಯರಾಗಿದ್ಕೊಂಡು ಒಂದು ಸಿನಿಮಾ ಫೀಲ್ಡಲ್ಲಿ ನಿಮ್ಮದೇ ಆದ ಒಂದು ಬದುಕನ್ನು ನೀವು ಕಟ್ಕೊಂಡು ಹೋಗ್ತಾ ಇದ್ದೀರಾ, ಸಂತೋಷ. ಇತ್ತೀಚಿನ ದಿನಮಾನಗಳಲ್ಲಿ ಈಗ ಒಂದು 2 days 3 days ಬ್ಯಾಕ್ ನೀವು ನಡ್ಕೊಂಡಂತಹ ರೀತಿ ಅಂದರೆ ಏನು, ದರ್ಶನ್ ಅಭಿಮಾನಿಗಳು ಫೇಕ್ ಅಕೌಂಟ್ಗಳನ್ನ ಮಾಡಿಕೊಂಡು ತುಂಬ ಕೆಟ್ಟದಾಗಿ ಕಾಮೆಂಟ್ ಹಾಕ್ತಿದ್ದಾರೆ ಅಂತೇಳಿ, ಇಷ್ಟು ವರ್ಷದಿಂದ ಆಗದೆ ಇರೋ ಅಂಥವ್ರು ದಿಢೀರ್ ಅಂತ ಬಂದು ಹಾಕಿರ್ತಾರೆ ಅಂದರೆ ಅಲ್ಲಿ ಮೊದಲನೇ ತಪ್ಪು ನಿಮ್ದೇನಾಗಿರುತ್ತೆ ಅನ್ನೋದು ಖಂಡಿತ ನನಗೆ ಗೊತ್ತಿಲ್ಲ. ಆ ಕಾಮೆಂಟ್ ಹಾಕಿರೋರೆ ಬಂದು ಹೇಳ್ಬೇಕಾಗ್ತದೆ. ನೆನ್ನೆ ಅದನ್ನೇ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಹೇಳ್ತಾ ಇದ್ದು. ಇರಲಿ, ಈಗ ರಮ್ಯಾ ಮೇಡಮ್ ಅವರೇ, ನೋಡಿ, ನಿಮಗೆ ಸಾಧ್ಯ ಆದಷ್ಟು ನಿಮ್ಮ ಮಂಡಳಿ ಮುಖಾಂತರ ಶಿವಣ್ಣ ಸರ್ ಆಗಿರ್ಬೋದು, ಧ್ರುವ ಅವರಾಗಿರ್ಬೋದು, ಅವ್ರು ನಿನ್ನೆ ಪ್ರಥಮ ಅವ್ರ ವಿಚಾರದಲ್ಲಿ ನಾನು ಸಪೋರ್ಟ್ ಮಾಡಲ್ಲ, ಆದರೆ ರಮ್ಯಾ ಮೇಡಮ್ ಅವರ ನಿಲುವು ಬಗ್ಗೆ ನಮ್ಮ ಸಪೋರ್ಟ್ ಇದೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಮತ್ತೆ ನಿನ್ನೆ ರಾಕ್ಲೈನ್ ವೆಂಕಟೇಶ್ ಅವ್ರು ಮಾತಾಡಿದ್ರು. ಹಾಗೆ ಇನ್ನೂ ತುಂಬ ಜನ ನಿಮ್ಮ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ತುಂಬ ಸಂತೋಷ, ಒಳ್ಳೇದೆ. ಯಾಕೆಂದರೆ ಈ ಬದಲಾವಣೆ ಆಗಬೇಕು ಅಂತ. ರೀಸೆಂಟ್ಲಿ ನಾನು ಒಂದು 2 days ಬ್ಯಾಕು ನಿಮ್ಮ ಒಂದು ವಿಚಾರಗಳನ್ನ ನೋಡಿದ್ಮೇಲೆ ಲೈವ್ ಮಾಡಿದೆ. ಆದರೆ ನಮ್ಮಲ್ಲಿ ನಾನು ಒಂದು ಸಂಘಟನೆ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇಲ್ಲಿ ದರ್ಶನ್ ಅಭಿಮಾನಿಗಳು ಯಾರೋ ಹಿಂಗೆ ಕೆಟ್ಟದಾಗ ಹಾಕಿದ್ರು ಅಗ್ರಿ, ಅದ್ರ ಮೇಲೆ ಏನು ಕಾನೂನು ಕ್ರಮ ಆಗುತ್ತೋ ಆಗಲಿ, ಅವ್ರದ್ದೇನು ತಪ್ಪಿದೆಯೋ ನಿಮ್ದೇನು ತಪ್ಪಿದೆಯೋ ಅವ್ರು ನೋಡ್ಕೊಳ್ಳಿ. ನೋಡಿ, ಈಗ DK ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರೇನೋ ಬೆಂಗಳೂರು ಬರ್ತಾ ಇದ್ದಾರೆ ಅಂತ. ಸಾಧ್ಯ ಆದಷ್ಟು ನೋಡಿ ಅವ್ರನ್ನ ಇಲ್ಲೇ ಭೇಟಿ ಮಾಡೋ ಅಂತ ಕೆಲಸ ಮಾಡಿ. ಯಾಕೆಂದ್ರೆ ನಿಮ್ಗೆ ಆತ್ಮೀಯರು ಅವರು, ರಾಹುಲ್ ಗಾಂಧಿ ಅವರು ತುಂಬಾ ಆತ್ಮೀಯರು. ಅವ್ರನ್ನ ಭೇಟಿ ಮಾಡಾದ್ಮೇಲೆ ದಯವಿಟ್ಟು ನೀವು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ. ನಾವು ನಿಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ಆಗಿ ಒಂದು ಲೈವ್ ಮುಖಾಂತರ ಕೇಳ್ಕೊಂತ ಇರೋದು, ಇವರಿಬ್ಬರನ್ನ ಭೇಟಿ ಮಾಡ್ಬಿಟ್ಟು ಈ ಜನ ಬಳಸೋವಂತ ಈ ಸೋಷಿಯಲ್ ಮೀಡಿಯಾಗಳು ಯಾವ್ಯಾವ ಇದಾವೆ ಇದು ಎಲ್ಲವೂ ಕೂಡ ಮತ್ತೆ ಅಗೇನ್ ರೀಲಾಗಿನ್ ಆಗ್ಬೇಕು. ಆ ರೀಲಾಗಿನ್ ಆಗ್ಬೇಕು ಅನ್ನೋ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿರ್ಬೇಕು. ಆ ರೀತಿಲಿ ಆಧಾರ್ ಕಾರ್ಡ್ ಯಾರು ಹಾಕ್ತಾರೆ ಅಂತವ್ರದ್ದು ಮಾತ್ರ ಐಡಿಗಳು ಲಾಗಿನ್ ಆಗ್ಬೇಕು. ಅದು ಯಾವುದೇ ಆಗಿರ್ಲಿ, ಈ ಫೇಸ್ಬುಕ್ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಮತ್ತೊಂದಾಗಿರ್ಲಿ, ಇದೆಲ್ಲವೂ ಕೂಡ ಆ ರೀತಿಲಿ ಆಗ್ಬೇಕು. ಮೇಡಮ್ ನೋಡಿ, ಆ ರೀತಿಲಿ ಪ್ರಯತ್ನ ಪಟ್ಬಿಡಿ. ನೀವು ಏನೀಗ ದೂರು ಕೊಟ್ಟಿದ್ದೀರಿ ಈ ಒಂದು ವಿಚಾರವಾಗಿ, ಆಗ್ಬೇಕಾಗಿರುವಂತ ಬದಲಾವಣೆ ಇದು ಮೇಡಮ್. ಇದನ್ನ ನೀವು ಮಾಡಿದ್ರಿ ಅಂದ್ರೆ ಖಂಡಿತ ಅದ್ಭುತವಾದ ಹೋರಾಟ ಮಾಡಿದ್ರಿ ಅಂತ ನಮಗೂ ಕೂಡ ಇಷ್ಟ ಆಗ್ತದೆ. ಅದನ್ನ ಬಿಟ್ಬಿಟ್ಟು ಅವ್ರು ಯಾರೋ ಕೆಟ್ಟದಾಗ ಕಾಮೆಂಟ್ ಹಾಕಿದ್ರು, ಅವ್ರ ಮೇಲೆ ನಾವು FIR ಮಾಡಿಸ್ಬಿಟ್ಟು ಅವ್ರ ಮೇಲೆ ನಾವು ಕಾನೂನು ರೀತಿಲಿ ಕೆಲಸ ಮಾಡಿಸ್ಬಿಡ್ತೀವಿ ಅಂತ ಹೇಳಿಕೆ ಕೊಟ್ಬಿಟ್ಟು ನೀವು ಇದರಲ್ಲಿ ಅಷ್ಟಕ್ಕೆ ಸಮಾಧಾನಕರವಾಗಿ ಇದ್ಬಿಟ್ರಿ ಅಂದ್ರೆ ನಿಮ್ಮ ಈ ಒಂದು ಸಪೋರ್ಟ್ಗೆ ಇಷ್ಟು ಜನ ಯಾರೆಲ್ಲ ಬಂದಿದಾರಲ್ಲ, ಮತ್ತೆ ನೀವೇನು ಈ ಒಂದು 2 ದಿನ ಕೆಲಸ ಎಲ್ಲ ಬಿಟ್ಟು ಇದರಿಂದ ಅಲ್ಲದ್ರಲ್ಲ, ನೋಡಿ, ಇದಕ್ಕೆ ಪ್ರಯೋಜನಕ್ಕೆ ಬರೋದಿಲ್ಲ. ನೀವು ಆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಿಮ್ ಸಮಯನ ಇದಕ್ಕೆ ಅಂತ ಮುಡುಪಾಗಿಟ್ಟು ಓಡಾಡಿದ್ರಲ್ಲ, ಅದಕ್ಕೊಂದು ಸಾರ್ಥಕತೆ ಬರಬೇಕು. ಆ ಸಾರ್ಥಕತೆ ಬರಬೇಕು ಅಂದ್ರೆ ನೋಡಿ ಮೇಡಮ್, ನೀವು ಈ ಫೇಕ್ ಐಡಿಗಳು ಅನ್ನೋದು ಸಂಪೂರ್ಣವಾಗಿ ಮುಕ್ತಾಯ ಆಗ್ಬೇಕು. ಯಾಕೆಂದ್ರೆ ಇದು ನಮಗೂ ಕೂಡ ಬೇಸರನೇ. ಯಾಕೆಂದ್ರೆ ನೋಡಿ, ತುಂಬಾ ಜನ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂತಾರೆ, ಸಂಬಂಧನೇ ಇರೋದಿಲ್ಲ, ಆ ಪ್ರೊಫೈಲ್ಗಳನ್ನ ಲಾಕ್ ಮಾಡ್ಕೊಂಡಿರ್ತಾರೆ, ಹೌದು ಕೆಟ್ಟದಾಗ ಕಾಮೆಂಟ್ ಹಾಕ್ತಾರೆ. ನಾವು ಬ್ಲಾಕ್ ಮಾಡಿ ಬಿಸಾಕ್ತಿವಿ, ಇಲ್ಲ ಅಂದ್ರೆ ನಾವು ಹಂಗೆ ನೋಡ್ಕೊಳ್ಳೋ ತರ ಕಾಮೆಂಟ್ ಹೊಡಿತೀವಿ, ಕಾಮೆಂಟ್ ಹೊಡ್ಬಿಟ್ಟು ಬ್ಲಾಕ್ ಮಾಡಿ ಬಿಸಾಕ್ತಿವಿ. ಆದ್ರೆ ಇದು ತಪ್ಪಿದ್ದಲ್ಲ. ಇದು ಬ್ಲಾಕ್ ಮಾಡಿದ್ರೆ ಇನ್ನೊಂದು ಐಡಿ ಕ್ರಿಯೇಟ್ ಮಾಡ್ಕೊಂಡ್ ಬರ್ತಾರೆ. ಇದೆಲ್ಲ ಬೆಳವಣಿಗೆ ನಡೀತಾ ಇದಾವೆ. ಇದು ಒಳ್ಳೇದಲ್ಲ. ಇದು ನಿಮ್ಮಿಂದನೇ ಅಂತ್ಯ ಆಗ್ಬೇಕು. ಇದು ಅಂತ್ಯ ಆಯ್ತು ಅಂದ್ರೆ, ಯಾಕೆಂದ್ರೆ ಈಗ ನಡೀತಿರುವಂತ ಬೆಳವಣಿಗೆಯಲ್ಲಿ ಇದೆಲ್ಲ ನಿಲ್ಲುವಂತ ಬೆಳವಣಿಗೆಗಳಲ್ಲ. ಈ ಎಲ್ಲ ಆನ್ಲೈನ್ ಯುಗದಲ್ಲಿ ಇವ್ಯಾವು ನಿಲ್ಲುವಂತ ಬೆಳವಣಿಗೆಗಳಲ್ಲ. ಇದು ಮುಂದೆ ಇನ್ನು ಹೋಗ್ತಾನೆ ಇರ್ತವೆ. ಇದು ಸ್ಟಾರ್ಟಿಂಗ್ ಅಲ್ಲೇನೆ ಇದನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ಬೇಕು. ಅದು ನಿಮ್ಮಂತವರಿಂದ ಮುಂದೆ ಬಂದು ಕೆಲಸ ಮಾಡಿದ್ರೇನೆ ಸಾಧ್ಯ. ಹಾಗಾಗಿ ದಯವಿಟ್ಟು ನಿಮ್ಮ ಈ ಸ್ಟ್ಯಾಂಡ್ ಅನ್ನು ನೀವು ಬದಲಾಯಿಸಬೇಡಿ. ನಿಮ್ಮ ಈ ನಿಲುವು ಏನಿದೆ ಅದು ಕರೆಕ್ಟ್ ಆಗಿದೆ, ಆದ್ರೆ ಎಫೆಕ್ಟ್ ಎಲ್ಲ ಹಾಕ್ಬೇಕು ಅಲ್ಲ ಆಗ್ತಾ ಇಲ್ಲ. ನೀವು ಪೊಲೀಸ್ ಇಲಾಖೆ ಮೇಲೆ ಹಾಕಿದ್ರೆ ಅವ್ರು ಏನ್ ಮಾಡ್ತಾರೆ ಮೇಡಮ್? ಅವ್ರಿಗಿರೋ ಪ್ರೆಸರ್ ಅಲ್ಲೇ ಕೆಲಸ ಮಾಡಿದ್ರೆ ಸಾಕಾಗಿರ್ತದೆ. ಅಂತದ್ರಲ್ಲಿ ಈ ಫೇಕ್ ಐಡಿಗಳನ್ನೆಲ್ಲ ಹುಡ್ಕೊಂಡ್ ಕೂತ್ಕೊಂಡು ಅದೆಲ್ಲ ಆಗದೆ ಇರೋ ಕಥೆಗಳು, ಅದೆಲ್ಲ ನಮಗ್ ಚೆನ್ನಾಗಿ ಗೊತ್ತು. ಹಾಗಾಗಿ ನಾವು ನಿಮ್ಮನ್ನ ಕೇಳೋದೇನು ಅಂದ್ರೆ, ನಿಮ್ದು ಒಂದು ಸ್ಟೇಟಸ್ ಅಂತ ಇದೆ, ಅಂದ್ರೆ ಒಂದು ಲೆವೆಲ್ ಅಂತ ಇದೆ. ನಿಮ್ಮ ಲೆವೆಲ್ ಎಲ್ಲಿಗೆ ರೀಚ್ ಆಗ್ಬೇಕು ಅಂದ್ರೆ ನರೇಂದ್ರ ಮೋದಿ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಈ ಲೆವೆಲ್ ರೀಚ್ ಆಗೋ ತರ ಇರ್ಬೇಕೆ ಹೊರತು ಕೆಳಮಟ್ಟದಲ್ಲಿರುವಂತವ್ರಿಗೆ ರೀಚ್ ಆಗೋ ತರ ನೀವು ಪ್ರೋಸೆಸ್ ಮಾಡಿದ್ರಿ ಅಂದ್ರೆ
ಅದು ನಿಮ್ ಸ್ಟೇಟಸ್ಗೆ ಸರಿ ಕಾಣಲ್ಲ. ಅದು ನಮ್ಗೆ ಯಾಕೋ ಹಂಗೆ ಕಾಣಿಸ್ತಾ ಇರೋದು. ನಿಮ್ ಸ್ಟೇಟಸ್ ಏನಿದ್ರು ಆ ಲೆವೆಲ್ ಅಲ್ಲಿ ಇರ್ಬೇಕು. ನೋಡಿ, ನೀವು ಎಫೆಕ್ಟ್ ಹಾಕಿದ ರೀತಿ ನೋಡಿದ್ರೆ ನನ್ನ ಪ್ರಕಾರ ಇಷ್ಟೊತ್ತಿಗಾಗ್ಲೇ ಫೇಕ್ ಐಡಿಗಳಿಗೆಲ್ಲ ಈ ಟೋಟಲ್ ಎಷ್ಟು ಜನ ಐಡಿಗಳು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಗೇನ್ ಎಲ್ಲಾರ್ಗು ಒಂದ್ಸರಿ ಲಾಗೌಟ್ ಆಗ್ಬೇಕಾಗಿತ್ತದು. ಲಾಗೌಟ್ ಆಗಿ ಅಗೇನ್ ಆಧಾರ್ ನಂಬರ್ ಹಾಕಿದ್ರೆ ನಿನ್ನ ಐಡಿ ಓಪನ್, ಇಲ್ಲ ಅಂದ್ರೆ ಓಪನ್ ಆಗಲ್ಲ ಅನ್ನೋ ರೀತಿಲಿ ಬೆಳವಣಿಗೆ ಆಗ್ಬೇಕಾಗಿತ್ತು. ಮೇಡಮ್, ಇದು ಮೇಡಮ್ ನೀವು ಬದಲಾವಣೆ ತರಬೇಕಾಗಿರೋದು. ಖಂಡಿತ ಇದನ್ನ ನೀವು ಬದಲಾವಣೆ ತಗೊಂಡ್ಬನ್ನಿ. ಅದನ್ನ ನಾವು ಕೂಡ ಇಷ್ಟಪಡ್ತೀವಿ. ಮತ್ತೆ ನಿಮ್ಮ ಹೋರಾಟಕ್ಕೂ ಕೂಡ ಒಂದು ಪ್ರತಿಫಲ ಸಿಕ್ದಂಗಾಗುತ್ತೆ. ಇದಿಷ್ಟೇ ನಾವು ಕೂಡ ನಿಮ್ಮಿಂದ ನಿರೀಕ್ಷೆ ಇಟ್ಕೊಂಡಿರುವಂತದ್ದು. ರಮ್ಯಾ ಮೇಡಮ್ ಅವರ ನೋಡಿ, ನಿಮಗೋಸ್ಕರ ಅದನ್ನ ಟ್ಯಾಗ್ ಮಾಡಿ ಲೈವ್ ಮುಖಾಂತರ ತಿಳಿಸ್ತಾ ಇದೀವಿ. ಟ್ಯಾಗ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ನಿಮ್ಗೊಂದು ನೋಟಿಫಿಕೇಶನ್ ಅಂತೂ ಬಂದೇ ಬರ್ತದೆ. ಹಾಗೆ ನಿಮ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದಾರಲ್ಲ, ಕೆಲವು ನಾಯಕರುಗಳು ಅನ್ನಿಸ್ಕೊಂಡಿರೋರು, ನೋಡಿ ಅವ್ರುಗಳು ಯಾರು ಸಪೋರ್ಟ್ ಬರ್ತಾ ಇದಾರೆ ಅವ್ರ ತದ್ವಿರುದ್ಧವಾಗೂ ಒಂದೊಂದು ಬೆಳವಣಿಗೆಗಳಾಗ್ತಾ ಇದಾವೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನೋಡಿ, ನಿಮಗ್ ಸಪೋರ್ಟ್ ಮಾಡೋದಕ್ಕೆ ಯಾರೋ ಒಂದಷ್ಟು ಜನ ಮುಂದೆ ಬರ್ತಾ ಇದಾರೆ. ಆ ಮುಂದೆ ಬರ್ತಿರೋರ ವಿಚಾರದಲ್ಲೂ ಕೂಡ ಏನೋ ಕಾಂಟ್ರವರ್ಸಿಗಳಿದಾವೆ. ಇದು ಎಲ್ಲ ಆಗ್ತಾ ಇದೆ ಅಂದ್ರೆ ಒಂಥರ ಚೈನ್ ಲಿಂಕ್ ತರ ಬೆಳ್ಕೊಂಡು ಹೋಗುವಂತ ರೀತಿಲಿ ಆಗ್ತಾ ಇದೆ. ಬೇಡ ಮೇಡಮ್. ನೋಡಿ, ಪಾಪ ಶಿವಣ್ಣವ್ರು ಬಂದ್ರು, ಇನ್ಯಾವುದೋ ಒಂದು ವಿಷಯ ಬಂತು, ಅದು ಅವಶ್ಯಕತೆ ಇತ್ತ ಮೇಡಮ್? ನಿಮ್ ಸಪೋರ್ಟಿಗೆ ಬಂದು ಈಗ ಅವ್ರ ವಿಚಾರಗಳು ಆಚೆಗೆ ಬರ್ಬೇಕಾ? ಪ್ರಯೋಜನಕ್ಕೆ ಬಲ್ಲ, ಯೂಸ್ ಇಲ್ಲ. ಅದು ಇಷ್ಟು ವರ್ಷ ಇಲ್ಲದೆ ಇರೋದು ಈಗ ಬಂದೈತೆ ಅಂದ್ರೆ ಯಾಕೆ? ಅದು ನಿಮ್ಮಿಂದನೇ ಕಾರಣ. ಅದು ಯೂಸ್ ಇಲ್ಲ. ಮತ್ತೆ ಎರಡನೇದು ನೋಡಿ, ರಾಕ್ಲೈನ್ ವೆಂಕಟೇಶ್ ಅವ್ರು ಬಂದು ನಿಮ್ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರು. ಇದೇ ರಾಕ್ಲೈನ್ ವೆಂಕಟೇಶ್ ಅವರು ಚುನಾವಣೆ ಸಂದರ್ಭದಲ್ಲಿ ಸುಮಲತಾ ಮೇಡಮ್ ಅವ್ರ ಜೊತೆ ನಿಂತಿದ್ದಾಗ ಇದೇ ದರ್ಶನ್ ಅವ್ರ ಬಗ್ಗೆ ಹೆಂಗಿದ್ರು, ಯಾವ ತರ ಮಾತಾಡಿದ್ರು, ಅದ್ರ ನಿನ್ನೆ ಅವ್ರು ಮಾತಾಡಿದ ರೀತಿ ಏನಿತ್ತು, ಈ ಎಲ್ಲ ಒಂದ್ ಕಡೆ ನಿಮ್ಮ ಸಪೋರ್ಟ್ಗೆ ಇವರೆಲ್ಲ ಬರೋದಕ್ಕೆ ಶುರುವಾಗಿ ಎಲ್ಲ ಒಂದ್ ಕಡೆ ಅವ್ರುಗಳು, ಯಾಕಂದ್ರೆ ಚೆನ್ನಾಗಿದ್ರು ಒಂದ್ ಟೈಮಲ್ಲಿ, ಇವರೆಲ್ಲ ಚೆನ್ನಾಗಿದ್ದವ್ರೆ. ಚೆನ್ನಾಗಿದ್ದಾಗ ಹಲವಾರು ರೀತಿಯಲ್ಲಿ ಹೊಗಳ್ಬಿಟ್ಟಿರ್ತಾರೆ. ಯಾವಾಗ ಒಬ್ಬ ಮನುಷ್ಯನ ಹೊಗಳಿರ್ತಾರೆ, ಹೊಗಳಿರೋಂಥ ವ್ಯಕ್ತಿನೇ ಆ ಹೊಗಳಿರೋಂಥ ವ್ಯಕ್ತಿ ಬಗ್ಗೆ ತೆಗಳೋದಕ್ಕೆ ಹೋದಾಗ ಆ ತೆಗಳೋಂಥ ವ್ಯಕ್ತಿ ಯಾರಿದ್ದಾರೆ ಅವನ್ನ ಜನ ಇಷ್ಟಪಡಲ್ಲ. ಇದು ಅರ್ಥ ಮಾಡ್ಕೊಳ್ಬೇಕು. ಅದು ಅರ್ಥ ಆಗಿಲ್ದೆ ರಾಕ್ಲೈನ್ ವೆಂಕಟೇಶ್ವರ ಹಂಗೆಲ್ಲ ಮಾತಾಡ್ತಿದ್ದಾರೆ. ನೋಡಿ, ಇದು ನಿಮ್ ಸಪೋರ್ಟ್ ಬರ್ಲಾಗಿ ನೋಡಿ ಅವರೆಲ್ಲ ಹಿಂಗೆ ಒಬ್ಬೊಬ್ರಿಗೆ ಚೈನ್ ಲಿಂಕ್ ಆಗುವಂತ ರೀತಿಲಾಗಿ ಸಮಸ್ಯೆಗಳ ಸರಮಾಲೆ ಮತ್ತೆ ಶುರುವಾಗುವಂತ ರೀತಿಲಿ ಆಗ್ತಾ ಇದೆ. ಇದು ಬೇಡ ಅಂತ ನಮ್ಮ ಅನಿಸಿಕೆ. ರಮ್ಯಾ ಮೇಡಮ್ ಅವರೇ, ನೋಡಿ, ನಿಮ್ಮ ಹೋರಾಟ ನರೇಂದ್ರ ಮೋದಿ ಅವರ ಲೆವೆಲ್ ಅಲ್ಲಿ ಮತ್ತೆ ರಾಹುಲ್ ಗಾಂಧಿ ಅವರ ಲೆವೆಲ್ ಅಲ್ಲಿ ಆಗಬೇಕು. ಆ ಬದಲಾವಣೆ ಆದ್ರೇನೆ ಈ ಫೇಕ್ ಐಡಿಗಳಿಗೆಲ್ಲ ಮುಕ್ತಿ ಸಿಗೋದು. ಅದನ್ನ ಬಿಟ್ಟು ನೀವು ಇಲಾಖೆ ಲೆವೆಲ್ ಅಲ್ಲಿ ಹೋದ್ರೆ ಅವ್ರ ಕೈಯಲ್ಲಿ ಏನಿರುತ್ತೆ ಮೇಡಮ್, ಆಯ್ತು ನೀವು ದೂರು ಕೊಟ್ಟಿದ್ರೆ ನಾವು ಕ್ರಮ ತಗೊಂತೀವಿ. ಅದ್ರ ಬದಲಾವಣೆ ಎಲ್ಲಿಂದ ಆಗ್ಬೇಕು? ಅವರಿಂದನೂ ಕೂಡ ಮಾಡಕ್ ಸಾಧ್ಯ ಇಲ್ಲ. ಅದು ನಿಮ್ಮಿಂದನೇ ಮಾತ್ರ ಮಾಡೋದಕ್ಕೆ ಸಾಧ್ಯ. ಪ್ರಯತ್ನ ಮಾಡಿ ಮೇಡಮ್, ಒಳ್ಳೇದಾಗ್ಲಿ. ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ. ಆ ಜಯ ಈ ರೀತಿಯಲ್ಲೇ ಸಿಗ್ಬೇಕು.